ನಮಸ್ಕಾರ, ನೀವೆಲ್ಲರೂ ನೋಡುತ್ತಿರುವುದು ವಾತಾಪಿ ಟೈಮ್ಸ್. ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ಜನಪದ ಸಂಸ್ಕೃತಿಯ ಮಹತ್ವವನ್ನ ಹೆಚ್ಚಿಸಿದ ಕರ್ನಾಟಕದ ಹೆಮ್ಮೆಯ ಕಲಾವಿದ ವೆಂಕಪ್ಪ ಅಂಬಾಜಿ ಸುಗೇತ್ಕರ್ ಅವರಿಗೆ 2025ರ ಪದ್ಮಶ್ರೀ ಪ್ರಶಸ್ತಿ ಘೋಷಣೆಗೊಂಡಿದೆ. ಇದು ನಾಡಿನ ಜನಪದ ಪರಂಪರೆಗೆ ದೊಡ್ಡ ಗೌರವ. ಬಾಗಲಕೋಟೆಯ ಜನಪದ ಗಾಯಕ ವೆಂಕಪ್ಪ ಅಂಬಾಜಿ ಸುಗೇತ್ಕರ್ ಅವರ ಶ್ರೇಷ್ಠ ಸಾಧನೆಯನ್ನ ಗುರುತಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪದ್ಮಶ್ರೀ ಗೌರವ ಘೋಷಿಸಿದ್ದಾರೆ. ಜನಪದ ಗಾನ ಪರಂಪರೆಯನ್ನ ತಮ್ಮ ತಂದೆ ಮತ್ತು ಅಜ್ಜರಿಂದ ಪಡೆಯುತ್ತಾ ಗೋಂದಳಿ ಕಲಾವಿದರಾಗಿ ಅಪಾರ ಜನಪ್ರಿಯತೆ ಗಳಿಸಿದ ವೆಂಕಪ್ಪ ಸುಗೇತ್ಕರ್ ದಾಸರ ಪದ, ಸಂತ ಶಿಶುನಾಳರ ಪದ, ವಚನ ಸಾಹಿತ್ಯ, ದೇವಿ ಪದ ಹೀಗೆ ಜನಪದ ಕಲೆಗೂ ಪುರಾತನ ಸಾಹಿತ್ಯಕ್ಕೂ ಸೇತುವೆಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ ಉಲ್ಲೇಖಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. 81 ವರ್ಷದ ಈ ಹಿರಿಯ ಕಲಾವಿದ ತಮ್ಮ ವಯಸ್ಸಿನಲ್ಲೂ ಜನಪದದ ಶಕ್ತಿ, ಭಕ್ತಿ ತತ್ವಗಳನ್ನ ತಮ್ಮ ಹಾಡಿನಲ್ಲಿ ಜೀವಂತವಾಗಿಟ್ಟಿದ್ದಾರೆ. ಪ್ರಶಸ್ತಿ ಘೋಷಣೆಯ ನಂತರ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್, ಡಿಸಿ ಜಾನಕಿ, ಎಸ್ಪಿ ಅಮರನಾಥ ರೆಡ್ಡಿ ಮತ್ತು ಇನ್ನಿತರ ಅಧಿಕಾರಿಗಳು ಅವರ ಮನೆಗೆ ಭೇಟಿ ನೀಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅವರ ಗಾಯನವನ್ನ ಕೇಳಿದ ಅಧಿಕಾರಿಗಳು ಕಲಾವಿದರ ತಾಳ, ಲಯ, ಭಾವನೆಯನ್ನ ಪ್ರಶಸ್ತಿ ಘೋಷಣೆಯ ನಂತರ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್, ಡಿಸಿ ಜಾನಕಿ, ಎಸ್ಪಿ ಅಮರನಾಥ ರೆಡ್ಡಿ ಮತ್ತು ಇನ್ನಿತರ ಅಧಿಕಾರಿಗಳು ಅವರ ಮನೆಗೆ ಭೇಟಿ ನೀಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅವರ ಗಾಯನವನ್ನ ಕೇಳಿದ ಅಧಿಕಾರಿಗಳು ಕಲಾವಿದರ ತಾಳ, ಲಯ, ಭಾವನೆಯನ್ನ ಮೆಚ್ಚಿಕೊಂಡರು. ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು ಈ ಗಳಿಗೆಯನ್ನ ಸಂಭ್ರಮದೊಂದಿಗೆ ಆಚರಿಸಿದರು. ಜನಪದ ಕಲೆಯನ್ನ ಉಳಿಸಿ ಬೆಳೆಸಿ ದೇಶದ ಮಟ್ಟಿಗೆ ಕೊಂಡೊಯ್ಯುವಂತಹ ಅಪ್ರತಿಮ ಸಾಧನೆಯ ವೆಂಕಪ್ಪ ಸುಗೇತ್ಕರ್ ಅವರ ಸಾಧನೆಗೆ ವಾತಾಪಿ ಟೈಮ್ ಶ್ರದ್ಧಾ ಸನ್ಮಾನ ಸಲ್ಲಿಸುತ್ತದೆ. ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ವಾತಾಪಿ ಟೈಮ್ಸ್ ಜೊತೆ ಇರಿ. ವಾತಾಪಿ ಟೈಮ್ಸ್ ಸತ್ಯಕ್ಕಾಗಿ ಸದಾ ಧ್ವನಿ. ಧನ್ಯವಾದಗಳು. 4 ವೇದಗಳು ಆದಿಶಕ್ತಿ ಜಗದಂಬ ದೊಡ್ಡಾಗಿಂದ ವೇದಶಾಸ್ತ್ರ ಹೊಗಡುವುದು ಆದಿಶಕ್ತಿ ಅವತಾರಕರೇ ಅನಾದಿ ಒಳಗ ಇದ್ದಾಗೀಗರೇ ಹರಿಹರ ಬ್ರಹ್ಮನ ಸೃಷ್ಟಿ ಪಾಲನಕ್ಕಾಗಿ ಜನನ ಮಾಡಿ ಕಳಿಸಿದು ಕರೇ. ಇರ್ತಿದ್ದಿಲ್ಲ, ವರ್ಷಕ್ಕೆ 2 ವರ್ಷಕ್ಕೆ ವಾಯ್ದೆ ಅಂತ ಇರ್ತಿತ್ತು. ಆ ವಾಯ್ದಕ್ಕೆ ಎಲ್ಲರೂ ಬರುವುದು ತಮ್ಗೆ ಕಡೆ ಇದು ಬರುತ್ತೆ ಆ ಕಡೆ ಹೋಗ್ಬಿಡು. ವರ್ಷ 2 ವರ್ಷ ತನ ಆ ವರ್ಷ ವಾಯ್ದೆ ಏನು ಕಟ್ಟಿದ್ದೀವಲ್ಲ ಆ ವಾಯ್ದಕ್ಕೆ ಬರುವುದು. ಜಾತ್ರೆ, ಲಗ್ನ, ಮುಹೂರ್ತ ಇವೆಲ್ಲ ಗುರುತಿಲ್ಲ, ಹೋಗುದು ಗುರುತಿಲ್ಲ. ಆ ಮಂದಿನ ಹೋತು, ಆ ಪ್ರವಾಸ ಮಾಡೋರು ಮಂದಿನ ಹೋದ್ರು, ಹಾಡೋರು ಹಾಡು. ಈಗ ಇದಕ್ಕೆ 3 ಉದ್ಯಾವಿನೂ ಮನೆ ಬಿಟ್ಟು ಹೋಗ್ಬೇಕು. ಇದಕ್ಕೆ ಅಭಿಮಾನಿ ಇರೋದಿಲ್ಲ. ಇದು ಅಂತಿಂತ ಉದ್ಯೋಗನೂ ಅಲ್ಲ. ಒಂದು ಅವಾಗಿನ ವಾತಾವರಣ ಅಂದ್ರೆ ಶಿಕ್ಷಣದ ಕಡಿಮೆನೇ ಇತ್ತು. ನಮ್ಮ ಇಡೀ ಕೃತಿ ತುಂಬ ತಿರುಗಿದ್ರೆ ಜನ ಶಾಲೆ ಯಾರು ಕಲ್ತವ್ರು ಇದ್ದಿದ್ದಲ್ಲ.